ಸಹೋದರ ದುಶ್ಯಾಸನ, ಅಣ್ಣ ಪಾಂಡವರು ಬರುತ್ತಿರುವರೇ? ಅದೋ ಅಣ್ಣ, ಅವರೇ ಬರುತ್ತಿರುವರು. ಬನ್ನಿ ಪಾಂಡುಕುಮಾರರೇ, ಬನ್ನಿ. ಸ್ವಾಗತ ಸುಸ್ವಾಗತ. ದೇವನಿರ್ಮಿತವಾದ ಸಭೆ ನಿಮ್ಮದು. ಕೇವಲ ಈ ಸಭೆ ಮನುಜರದು. ನಿಮಗೂ ನಮಗೂ ಎಲ್ಲಿಯ ಹೋಲಿಕೆ? ಭೀಮಾ, ನೋಡಿದೆಯಾ ಸಭಾಭವನವನ್ನು? ಅದಕ್ಕೇನಂತೆ, ಅಂದು ನಮ್ಮ ಮಯಸಭೆ ಹೇಗಿತ್ತೆಂಬುದನ್ನು ಬೇಕಾದರೆ ನಿಮ್ಮಣ್ಣನನ್ನೇ ಕೇಳಿ ತಿಳಿದುಕೋ. ಅಣ್ಣ, ಧರ್ಮಜ, ಸಹೋದರ, ದ್ರೌಪದಿ ದೇವಿಯವರು ಬರಲಿಲ್ಲವೇ? ಆಕೆಯನ್ನು ಭಾನುಮತಿಯ ಅಂತಃಪುರದಲ್ಲಿ ಬಿಟ್ಟು ಬಂದಿರುವನು ಸಹೋದರ. ಮಾವ, ನೀವೇಕೋ ಮೌನವಾಗಿರುವಂತೆ ತೋರುತ್ತಿದೆಯಲ್ಲ. ನಿಮ್ಮ ದೇಹ ಏನಾದರೂ ಭಿನ್ನವಿದ್ದರೆ ಅಣ್ಣನವರು ಕೇಳಿ ವಿಜ್ಞಾಪಿಸಿ. ಅಣ್ಣನವರು ನಡೆಸಿಕೊಡುತ್ತಾರೆ. ಸನ್ನಿಧಾನದಲ್ಲಿ ನನ್ನದೊಂದು ಪುಟ್ಟ ವಿನಂತಿ, ಅದನ್ನು ಈ ಧರ್ಮರಾಯರು ನಡೆಸಿಕೊಡುವರು ಇಲ್ಲವೋ ಎಂಬ ಸಂದೇಹ ನನಗೆ. ಸಂದೇಹ? ಅದೆಂತಹ ಮಾತು ಶಕುನಿ, ಹೇಳಿ, ಅಗತ್ಯವಾಗಿ ನಡೆಸಿಕೊಡೋಣ. ಏನೂ ಇಲ್ಲ ಧರ್ಮನಂದನ. ಜೂಜು ಜೂಜು ಬೇಟೆ ಎಂದರೆ ಅರಸರಿಗೆ ಪಂಚಪ್ರಾಣ. ಈ ರಾಜಧರ್ಮವನ್ನು ತಾವು ಅರಿತಿರುವಿರಿ. ರಾಜಧರ್ಮವನ್ನು ಅರಿತ ತಾವು ಜೂಜು ಆಡಲೇಬೇಕು, ಹಾಡಿ ಗೆಲ್ಲಲೇಬೇಕು. ಈ ನನ್ನ ಪುಟ್ಟ ಅಪೇಕ್ಷೆಯನ್ನು ನಡೆಸಿಕೊಟ್ಟರೆ ಸಾಕು ಧರ್ಮನಂದನ. ಮಾವ, ಜೂಜಾಟಕ್ಕೇನೋ ನಾವು ಸಿದ್ಧ, ಆದರೆ ಕಪಟ ಜೂತ ಮಾತ್ರ ಬೇಡ ಶಕುನಿ. ಛೇ ಛೇ ಛೇ, ಎಲ್ಲಿಯಾದರೂ ಉಂಟೆ ಧರ್ಮನಂದನ? ಇದು ಕಪಟ ಜೂತವಲ್ಲ, ಕೇವಲ ಸರಸ ಜೂತ ಅಲ್ಲವೇ ಸುಯೋಧನ? ಮಾವ, ಸುಯೋಧನ, ಏನಾದರೂ ಪಣವಿಲ್ಲದ ಆಟ ಸೊಗಸುಂಟೆ ಸುಯೋಧನ? ಮಾವ, ಎಲ್ಲಿ ವಿನೋದಕ್ಕಾಗಿ ಒಂದು ಆಟವನ್ನು ಹಾಡೋಣ. ಕೊಡಿ ದಳಗಳನ್ನು. ತೆಗೆದಿಕೋ ಧರ್ಮನಂದನ. ಸಹೋದರರೇ, ಆಟವನ್ನು ಹಾಡಲೇ? ಡ್ಯಾನ್ಸ್ ಅದೇ ಬಿಡು, ಇಲ್ಲೇ ಕುತ್ಕೋ ಅಷ್ಟೇ. ಅಣ್ಣನವರ ಸಮಕ್ಷಮದಲ್ಲಿ ನನ್ನ ಹೋಮಸ್ತೋಮವನ್ನೇ ಪಣವಾಗಿಡುವೆನು. ಸಹೋದರ ದುಶ್ಯಾಸನ, ಅಣ್ಣ, ನಡೆಯಲಿ ನರ್ತನ. ಯಾರಲ್ಲಿ ನರ್ತಕಿರನ್ನು ಬರಮಾಡಿ. ಅಂದದ ಶಿಲೆ
ಪದ ರೀ ಸರಿ ಸರಿ ಗರಿಸದ ಪದ ಗಾರಿ ಗಾರಿಗ ಗರಿಸದ ಪದ ರೀ ಸರಿ ಸರಿ ಗರಿಸದ ಪದ ಸರಿ ಗರಿಗ ಪಗ ಪದ ಪದ ಸದ ಪದ ಪದ ಸರಿ ಗರಿಸದ ಸ ಸ ಸ ಸರಿ ಗರಿಗ ಪಗ ಪದ ಪದ ಸದ ಪದ ಪದ ಸರಿ ಗರಿಸದ ಸ ಸ ಸ ಮೋಹಿನಿ ಎಂಬುದು ಇವಳೆಸರಲ್ಲವೇ ಮನಮೋಹ ತುಂಬಿದ ಚೆಲುವಲ್ಲವೇ ಗಾಗ ಪದ ಸ ಮೋಹಿನಿ ಎಂಬುದು ಇವಳೆಸರಲ್ಲವೇ ಮನಮೋಹ ತುಂಬಿದ ಚೆಲುವಲ್ಲವೇ ನಾಯಕಿಯೇ ನಿಮಗೆ ಇವು ಅಲ್ಲವೇ ನಾಯಕಿಯೇ ನಿಮಗೆ ಇವು ಅಲ್ಲವೇ ನನ್ನ ಮನಸ್ಸನ್ನು ಸೆಳೆದ ಚೆಲುವಲ್ಲವೇ ಎನ್ನ ಮನಸ್ಸನ್ನು ಸೆಳೆದ ಚೆಲುವಲ್ಲವೇ ಅಂದದ ಶಿಲೆಯೆರಡು ನಲಿದಾಡಿದೆ ಅದರ ಕಣ್ಣೀರ ಪರಿಮಳ ಹೂಬಿರಿದು ಅಂದದ ಶಿಲೆಯೆರಡು ನಲಿದಾಡಿದೆ ಸಾದ ಪಗರಿ ಸರಿ ಸರಿ ಗ ಪದ ಸ ಗರಿಸದ ಸ ಅಂದದ ಶಿಲೆ ಎರಡು ನಲ್ಲಿ ದಾಟಿವೆ ಸ ಸ ಸ ಸ ದ ಪ ಸ ಸ ಸ ಸ ದರಿ ಸ ಸ ಸ ಸ ತ ಪದ ದ ದ ರೀ ರಿ ರೀ ರಿ ಸ ಸ ರೀ ರಿ ರೀ ರಿ ಸ ಸ ಗಾರಿ ಗಾರಿ ಸ ದ ಸ ಸ ಸ ಸ ಸ ಸ ದ ಪ ಸ ಸ ಸ ದರಿ ಸ ಸ ಸ ದ ಪ ದ ದ ದ ರೀ ರಿ ರಿ ದ ಸ ರೀ ರಿ ರಿ ಸ ಸ ಗಾರಿ ಗಾರಿ ಸ ದ ಸ ಸ ಸ ಪದ ಪ ಗರಿ ಗ ಗ ಗ ಪದ ಸರಿ ಗರಿ ಸ ದ ಸ ಸ ಸ ಸರಿ ಗ ಪದ ಪ ಗರಿ ಗ ಗ ಗ ಪದ ಸರಿ ಗರಿ ಸ ದ ಸ ಸ ಸ ಸ ದ ಸ ದ ಪ ಗ ದ ದ ಪ ದ ಪ ಗರಿ ಗ ಗರಿ ಗರಿ ಸ ದ ಸ ಸ ಸ ಸ ಸ ಸ ದ ಸ ದ ಪ ಗ ದ ದ ದ ಪ ದ ಪ ಗರಿ ಗ ಗ ಗರಿ ಗರಿ ಸ ದ ಸ ಸ ಸ ಸ ಸ ದ ಪ ಗ ಪ ದ ದ ಪ ಗರಿ ಗ ಗ ಗರಿ ಸ ದ ಸ ಸ ಸ ಸ ಸ ದ ಸ ದ ಪ ಗ ದ ದ ದ ಪ ದ ಪ ಗ ಗ ಗ ಗರಿ ಗರಿ ಸ ದ ಸ ಸ ಸ ಸ ದ ಸ ದ ಪ ಗ ದ ದ ಪ ದ ಪ ಗರಿ ಗ ಗರಿ ಗರಿ ಸ ದ ಸ ಸ ಸ ಸ ರಿ ಗ ಪ ಗ ಪ ದ ಸ ಗ ಪ ದ ಸ ರಿ ಗ ಪ ದ ಸ ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ಹೆಣ್ಣೊಂದು ಆಸೆಯ ತುಂಬಿದ ದುಂಬಿಯಂತೆ ನಾನಿಂದು ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ಹೆಣ್ಣೊಂದು ಆಸೆಯ ತುಂಬಿದ ದುಂಬಿಯಂತೆ ನಾನಿಂದು ಸಕಲಲ್ಲಿ ಮುಖವಿಟ್ಟು ಆಡುತ್ತ ಬರುವುದು ಬಡ ಬಡ ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುವುದು ಆಡುತ್ತ ಬರುವುದು ತುಂಬಿಯ ತೆರದಿ ಆಡುತ್ತ ಬರುವುದು ತುಂಬಿಯ ತೆರದಿ ಆಡುತ್ತ ಬರುವುದು ತುಂಬಿಯ ತೆರದಿ ಆಡುತ್ತ ಬರುವುದು ತುಂಬಿಯ ತೆರದಿ ಅಂದದ ಶಿಲೆಯೆರಡು ನಲಿದಾಡಿದೆ ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯೆರಡು ನಲಿದಾಡಿದೆ ನಲಿದಾಡಿದೆ
ನೀವೇಕೋ ಮೌನವಾಗಿರುವಂತೆ ತೋರುತ್ತಿದೆಯಲ್ಲ. ನಿಮ್ಮದೇನಾದರೂ ಭಿನ್ನವಿದ್ದರೆ ಅಣ್ಣನವರನ್ನು ಕೇಳಿ, ಅಣ್ಣನವರು ನಡೆಸಿಕೊಡುತ್ತಾರೆ. ಸನ್ನಿಧಾನದಲ್ಲಿ ನನ್ನದೊಂದು ಪುಟ್ಟ ವಿನಂತಿ, ಅದನ್ನು ಈ ಧರ್ಮರಾಯರು ನಡೆಸಿಕೊಡುವರು ಇಲ್ಲವೋ ಎಂಬ ಸಂದೇಹ ನನಗೆ. ಸಂದೇಹ? ಎಂತಹ ಮಾತು ಶಕುನಿ? ಅಗತ್ಯವಾಗಿ ನಡೆಸಿಕೊಡೋಣ, ಹೇಳಿ. ಏನೂ ಇಲ್ಲ ಧರ್ಮನಂದನ. ಜೂಜು ಜೂಜು ಬೇಟೆ ಎಂದರೆ ಅರಸರಿಗೆ ಪಂಚಪ್ರಾಣ. ಈ ರಾಜಧರ್ಮವನ್ನು ತಾವು ಅರಿತಿರುವಿರಿ ಅಲ್ಲವೇ? ಹೌದು ಮಾವ. ರಾಜಧರ್ಮವನ್ನು ಅರಿತ ತಾವು ಜೂಜು ಆಡಲೇಬೇಕು, ಆಡಿ ಗೆಲ್ಲಲೇಬೇಕು. ಈ ನನ್ನ ಪುಟ್ಟ ಅಪೇಕ್ಷೆಯೊಂದನ್ನು ನಡೆಸಿಕೊಟ್ಟರೆ ಸಾಕು ಧರ್ಮನಂದನ. ಮಾವ, ಜೂಜಾಟಕ್ಕೇನೋ ನಾವು ಸಿದ್ಧ, ಆದರೆ ಕಪಟ ಜೂತ ಮಾತ್ರ ಬೇಡ ಮಾವ. ಛೇ 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 ಛೇ, ಎಲ್ಲಿಯಾದರೂ ಉಂಟೆ ಧರ್ಮನಂದನ? ಇದು ಕಪಟ ಜೂತವಲ್ಲ, ಕೇವಲ ಸರಸ ಜೂತ ಅಲ್ಲವೇ ಸುಯೋಧನ? ಸುಯೋಧನ, ಏನಾದರೂ ಪಣವಿಲ್ಲದ ಆಟ ಸೊಗಸುಂಟೆ ಸುಯೋಧನ. ಮಾವ, ಎಲ್ಲಿ ವಿನೋದಕ್ಕಾಗಿ ಒಂದು ಆಟವನ್ನು ಹಾಡೋಣ, ಕೊಡಿ ದಳಗಳನ್ನು. ತೆಗೆದುಕೋ ಧರ್ಮನಂದನ. ಸಹೋದರರೇ, ಆಟವನ್ನು ಆಡಲೇ? ಆಗಬಹುದು. ಶ್ರೀಕೃಷ್ಣ ಮಸ್ತು. ನಮೋ ಕೃಷ್ಣ, ನಮೋ ಕೃಷ್ಣ. ಮಾಮ, ಪಂದ್ಯವೆಷ್ಟು? 2-2. 2-2. ಸಹೋದರರೇ, ನಮ್ಮದೇ ಜಯ. ನಮ್ಮದೇ ಜಯ.
ಧರ್ಮನಂದನ, ಮಾವ. ಈ ಆಟದಲ್ಲಿ ತಮ್ಮದೇ ಜಯವಾಯಿತು. ನೀವು ನೋಡಿರುವಿರಿ, ಮತ್ತೆ ಪಣವಾಗಿ ಏನನ್ನಿಡುವಿರಿ? ಸುಯೋಧನ, ನೀನು ತಮ್ಮ ಇಷ್ಟ ಮಾವ. ಕೋಟಿಯೇ ಮರತಂಗಳು, ಕೋಟಿ ಗಜಂಗಳು, ಕೋಟಿ ಗಯಂಗಳು, ಕೋಟಿ ಸೈನ್ಯಗಳಿಟ್ಟಲಿ ಆಟದೊಳಗೆ. ಈ ಆಟದಲ್ಲಿ ನನ್ನ ಹೋಮ ಸ್ತೋಮವನ್ನೇ ಪಣವಾಗಿಡುವೆನು. ಧರ್ಮನಂದನ, ತಮ್ಮದು ಮಾವ. ಈ ಆಟದಲ್ಲಿ ರಾಜರಿಟ್ಟಿರುವ ಗಣರಾಶಿಗಳದಲ್ಲ ಮಾವ. ರಾಜರಿಟ್ಟಿರುವ ಗಣರಾಶಿಗಳದಲ್ಲ ರಥ ಗಜ ದುರ್ಗ ಸೈನ್ಯ ಸಮೇತ ಪಣವಾಗಿಡುವೆ ನೀ ಆಟದೊಳಗೆ ಮಾವ. ತರುವಾಯ ಇಂದ್ರಪ್ರಸ್ಥ ಮತ್ತು ಮಯಸಭೆಯನ್ನೇ ಪಣವಾಗಿಡುವೆನು. ಬಿಡಿ ದಳಗಳನ್ನು. ಪಂದ್ಯವೆಷ್ಟು ಧರ್ಮನಂದನ? 2-2. 2-2. ಜೈ ಪಿತು ಸುಯೋಧನ, ನಮ್ಮದೇ ಜಯ, ನಮ್ಮದೇ ಜಯ, ನಮ್ಮದೇ ಜಯ. ಈ ಪಂದ್ಯವನ್ನು ಅನುಸರಿಸಿ ಇಂದ್ರಪ್ರಸ್ಥವು ಮಯಸಭೆಯು ನಮ್ಮ ಅಧೀನವಾದಂತೆಯೇ. ಈ ಧರ್ಮರಾಯನು ಎಂದಾದರೂ ಆಡಿದ ಮಾತಿಗೆ ತಪ್ಪೋನೆಂದು ಕೇಳಿದಿರಾ? ನಿಜ ನಿಜ ಧರ್ಮನಂದನ, ತಮ್ಮ ಮಾತು ಅಕ್ಷರ ಸಹ ನಿಜ. ಅದಿರಲಿ, ಪಣವಾಗಿ ಏನನ್ನಿಡುವಿರಿ? ಮಾವ, ಸಕಲ ಐಶ್ವರ್ಯ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡ ನಮ್ಮ ಬಳಿ ಬೇರೆ ಏನು ಇಲ್ಲವಲ್ಲ. ಆದರೂ ನೀವು ಸಮ್ಮತಿಸುವುದಾದರೆ ನನ್ನ ಸಹಿತ ಈ ನನ್ನ ತಮ್ಮಂದರನ್ನೆಲ್ಲ ಪಣವಾಗಿಟ್ಟಾಡುವೆನು. ಬಿಡಿ ದಾಳಗಳು. ಏನ್ ಹೇಳುವೆ ಸುಯೋಧನ? ತಮ್ಮ ಇಷ್ಟ ಮಾವ. ಮಾವ, ಈ ಆಟದಲ್ಲಿ ಅಸಮಾನ ಶೂರನು, ಅಮಿತ ಬಾಹುಬಲನು, ವೀರ ಭೀಮಸೇನನು ಪಣವಾಗಿಡುವೆ ನೀ ಆಟದೊಳಗೆ ಮಾವ. ಈ ಆಟದಲ್ಲಿ ಭೀಮಸೇನನ್ನೇ ಪಣವಾಗಿಡುವೆ. ಬಿಡಿ ದಾಳಗಳನ್ನು. ಪಂದ್ಯವೆಷ್ಟು ಧರ್ಮನಂದನ? 5-2. 5-2. ಜೈ ಪಿತು ಸುಯೋಧನ, ನಮ್ಮದೇ ಜಯ, ಅಸಮಾನ ಶೂರನು, ಅಮಿತ ಬಾಹುಬಲನು, ವೀರ ಭೀಮಸೇನನು, ಧರ್ಮದನು ಸೋತು ಹೋದ.
ಧರ್ಮನಂದನ ಮಾವ ಮತ್ತೆ ಪಂದ್ಯ. ಬಾವ, ಈ ಆಟದಲ್ಲಿ ಅಪರ ಸನ್ನಿಪನು ಅಪರಾಜಿತನು. ಮಾವ, ಅಪರ ಸನ್ನಿಪನು ಅಪರಾಜಿತನು. ಮಧ್ಯಮ ಪಾಂಡವ ವೀರ ಪಾರ್ಥನನು ಪಣವಾಗಿಡುವೆನಿ ಆಟದೊಳಗೆ. ಮಾವ ಮಾವ ಆ ಧರ್ಮನಂದನ ಈ ಆಟದಲ್ಲಿ ಮಧ್ಯಮ ಪಾಂಡವ ವೀರಪಾರ್ಥನನ್ನೇ ಪಣವಾಗಿಡುವೆ. ಬಿಡಿ ದಾಳಗಳನ್ನು. ಪಂದ್ಯವೆಷ್ಟು ಧರ್ಮನಂದನ? 5-3. 5-3. ಜೈ ಪಿತು ಸುಯೋಧನ ನಮ್ಮದೇ ಜಯ. ಜಯ ಅಣ್ಣ ತಮ್ಮ ಅಂಬರ ಸನ್ನಿಭನು ಅಪರಾಧಿತನು. ಅಮರ ಸನ್ನಿಭನು ಅಪರಾಜಿತನು. ಮಧ್ಯಮ ಪಾಂಡವ ವೀರ ಪಾರ್ಥನನು. ಧರ್ಮಜನು ಸೋತು ಹೋದ. ಧರ್ಮನಂದನ ಮತ್ತೆ ಪಂದ್ಯ. ಮಾವ, ಈ ಆಟದಲ್ಲಿ ನನ್ನ ತಮ್ಮಂದಿರಳು ಅತಿ ಪ್ರಿಯತಮರಾದ. ಮಾವ, ಅಣ್ಣ ತಮ್ಮಂದಿರಳು ಅತಿ ಪ್ರಿಯತಮರಾದ. ಚಂದ್ರ ಸೂರ್ಯ ಕಾಂತಿಯನ್ನು ಹೋಲುವ ನಕುಲ ಸಹದೇವರನು ಪಣವಾಗಿಡುವೆನಿ ಆಟದೊಳಗೆ. ಮಾವ ಮಾವ ಧರ್ಮನಂದನ ಈ ಆಟದಲ್ಲಿ ನನ್ನ ಚಿಕ್ಕ ಅನುಜರಾದ ನಕುಲ ಸಹದೇವರನ್ನೇ ಪಣವಾಗಿಡುವುದು. ಬಿಡಿ ದಾಳಗಳನ್ನು. ಪಂದ್ಯವೆಷ್ಟು ಧರ್ಮನಂದನ? 5-4. 5-4. ಜೈ ಪಿತು ಸುಯೋಧನ ನಮ್ಮದೇ ಜಯ. ನಮ್ಮದೇ ಜಯ ನಮ್ಮದೇ ಜಯ. ಚಂದ್ರ ಸೂರ್ಯ ಕಾಂತಿಯನ್ನು ಹೋಲುವ ನಕುಲ ಸಹದೇವರು ಕುರುರಾಯನ ಬಂದಿಗಳಾದರು. ಆ ಧರ್ಮನಂದನ ಮಾವ,
ಈ ಆಟದಲ್ಲೂ ತಮ್ಮದೇ ಸೋಲಾಯಿತು, ಮತ್ತೆ ಪಣವಾಗಿ. ಈ ಆಟದಲ್ಲಿ ನನ್ನನ್ನೇ ನಾನು ಪಣವಾಗಿಡುವೆನು. ಬಿಡಿ ದಾಳಗಳನ್ನು. ಪಂದ್ಯವೆಷ್ಟು ಧರ್ಮನಂದನ? 5-1. 5-1. ಜೈ ಪಿತು, ನಮ್ಮದೇ ಜಯ. ಧರ್ಮಾವತಾರಿ ಧರ್ಮನಂದನನು ತನ್ನನು ತಾನು ಸೋತು ಕುರುರಾಯನ ಬಂದಿಯಾದ. ಧರ್ಮನಂದನ, ಈ ಆಟದಲ್ಲೂ ತಮ್ಮದೇ ಸೋಲು, ಮತ್ತೆ ಪಣವಾಗಿ ಏನನ್ನಿಡುವಿರಿ ಧರ್ಮನಂದನ? ನನ್ನ ಸರ್ವಸ್ವನೆಲ್ಲ ಕಳೆದುಕೊಂಡದ್ದಾಯಿತು. ಇನ್ನು ನಮ್ಮ ಬಳಿ ಏನು ಇಲ್ಲವಲ್ಲ ಮಾವ. ಏಕಿಲ್ಲ ಧರ್ಮನಂದನ? ಪಾಂಡವ ಸಿರಿ ಹೋದರೇನಾಯಿತು? ಪಂಚಭರ್ತಕಿಯಾದ ಪಾಂಚಾಲಿ ಇರಲಿಲ್ಲವೇ? ಶಕುನಿ, ಶಾಂತರಾಗಿ ಮತ್ತೇರಿದ ಬೆತ್ತವನ್ನು ಹತ್ತಿಗೆ ಏರಿದೆಯೋ ಅಥವಾ ಬುದ್ಧಿ ಭ್ರಮಣೆಗೊಂಡು ಮೃತ್ಯುವನ್ನೇ ಸ್ವಾಗತಿಸುತ್ತಿರುವೆಯೋ? ಆಡುವುದಾದರೆ ಪಾಂಚಾಲಿಯ ಪ್ರಶ್ನೆಯನ್ನು ಎತ್ತದೆ ಹಾಡು. ಎಲ್ಲೋ ಆಟವನ್ನು ನಿಲ್ಲಿಸಿಬಿಡು. ಶಕುನಿ, ಜೂತವಾಡುವುದಾದರೆ ಪಾಂಚಾಲಿಯ ಪ್ರಶ್ನೆ ಎತ್ತದಾಡಿ, ಇಲ್ಲವಾದರೆ ಇಷ್ಟಕ್ಕೆ ನಿಲ್ಲಿಸಿಬಿಡಿ. ಶಕುನಿ, ಪಾಂಚಾಲಿಯ ಪ್ರಶ್ನೆ ಇನ್ನೊಂದು ಸಾರಿ ಬಂದಿದೆ, ಆದರೆ ನಿಮ್ಮೆಲ್ಲರ ಭೂಗತ ಖಂಡಿತ. ಎಚ್ಚರ. ಶಕುನಿ, ಜೂತವಾಡುವುದಾದರೆ ಪಾಂಚಾಲಿ ಹೆಸರೆತ್ತದೆ ಹಾಡು, ಇಲ್ಲವಾದರೆ ಶಿರಚ್ಛೇದನ ಖಂಡಿತ. ಸುಯೋಧನ, ಪಾಂಡವರ ಪಂಚಗುಂಡಿಗೆಗಳು ಕಂಪನಗೊಂಡಂತಿವೆ. ಆಟವೊಂದು ನಡೆಸಿ ನಡೆಯಲಿ. ಕರ್ಣ, ಬಿಲ್ಲನ್ನು ಕೇವಲ ಬಿಲ್ಲನ್ನು ಹಿಡಿದ ಮಾತ್ರದಿಂದ ಜಗತ್ತನ್ನೇ ತಲ್ಲಣಿಸಬಲ್ಲ ಮಲ್ಲರ ಮಲ್ಲನಾದ ಈ ಬಿಲ್ಲು ವೀರನಿಗೆ ಭಯವೇ? ಗಾಂಡಿವದ ಟೇಂಕಾರದಿಂದ ಚಂಡರ ಗುಂಡುಗಳನ್ನು ತುಂಡರಿಸಬಲ್ಲ ಭೂಮಂಡಲ ಪ್ರಚಂಡ ದೋರ್ದಂಡ ಪರಾಕ್ರಮಿ ಯಾರೆಂಬುದನ್ನು ನೀನು ಸಮರ ಭೂಮಿಯಲ್ಲಿ ನೋಡುವೆಯಂತೆ. ತಾಳಿ ತಾಳಿ, ಈ ಅಲ್ಪ ಕಾರ್ಯಕ್ಕೆ ಇಷ್ಟೊಂದು ಆತುರವೇ? ಸಲ್ಲದ ಮಾತುಗಳಿಗೆಲ್ಲ ಸಮರದ ಕಿಡಿಯೇ? ಬೇಡಿ ಧರ್ಮನಂದನ, ಬೇಡಿ. ಅದಿರಲಿ, ಎಷ್ಟೇ ಆದರೂ ನೀವು ಕೌರವರು ಅನುಜರಲ್ಲವೇ? ಈ ಆಟದಲ್ಲಿ ಪಾಂಚಾಲಿಯನ್ನೇ ಪಣವಾಗಿಟ್ಟರೆ ಏನಾದೀತು? ಈ ಆಟದಲ್ಲಿ ಏನಾದರೂ ನೀವು ಗೆದ್ದರೆ ಇದುವರೆಗೂ ಸೋತಿರುವುದನ್ನೆಲ್ಲ ಹಿಂದಕ್ಕೆ ಕೊಟ್ಟು ಬಿಡುತ್ತೇವೆ. ಶಕುನಿ, ನಿನ್ನ ಒಳಚಂಚು ಫಲಿಸತೆಂದು ತಲೆ ತೂಗಬೇಡ. ಶತವರ್ಷ ತಪಸ್ಸು ಮಾಡಿದರೂ ನಿನ್ನ ಕೆಟ್ಟ ಬುದ್ಧಿ ಅಳಿಸಲಾದೀತೆ. ಕಾರ್ಕೋಟ ಸರ್ಪವೆಂಬುದು ನಾನು ಬಲ್ಲೆ, ನಿಲ್ಲಿಸು. ಧರ್ಮನಂದನ, ಸರಸಕ್ಕೆಂದು ಉಡಿದ ಜೂತವು ಸಮರಕ್ಕೆ ಸಿದ್ಧವಾಯಿತು. ಈ ಜೂತದ ಆಟವನ್ನು ಆಡುವುದೇ ಬೇಡ, ಇಲ್ಲಿಗೆ ನಿಲ್ಲಿಸಿ. ಹೌದು ಧರ್ಮನಂದನ, ಈ ಹಗರಣದ ಕಾಳಗವನ್ನು ಆಡುವುದೇ ಬೇಡ. ಈ ಜೂಜನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ. ಹೌದು ಧರ್ಮನಂದನ, ಆಚಾರ್ಯರ ಮಾತು ಸತ್ಯ. ಈ ಸೇಡಿನ ಕಾಳಗ ಬೇಕೆ? ಮೊದಲು ಈ ಆಟವನ್ನು ನಿಲ್ಲಿಸಿಬಿಡಿ. ವಿದುರ, ಇಲ್ಲಿ ಯಾವ ಕಾಳಗವೂ ನಡೆಯುವಂತಿಲ್ಲ. ಬರೀ ದಾಳಗಳ ಆಟ ಎಂಬುದನ್ನು ಅರಿತು ಅರಟನೆ ಸುಮ್ಮನೆ ಬಿದ್ದಿರು. ಸಹೋದರ ದುಶ್ಯಾಸನ, ಹಿತವಚನ ಹೇಳುವ ಗುರು ಹಿರಿಯರನ್ನು ಅವಹೇಳನ ಮಾಡುವುದು ಅಲ್ಪಮತಿಗಳ ಲಕ್ಷಣ. ಶಾಂತನಾಗುತ್ತಮ್ಮ. ಮಾವ, ಈ ಆಟದಲ್ಲಿ ಸತಿಶೀಲವತಿ ಸೌಭಾಗ್ಯವತಿ
ಧರ್ಮನಂದನ ಸತಿಶೀಲವತಿ ಸೌಭಾಗ್ಯವತಿ ನೃಪತನಂದಿನಿ ಪಾಂಚಾಲಿ ದೇವಿಯಂ ಪಣವಾಗಿಡುವೆ ನೀ ಆಟದಲ್ಲಿ ಮಾವ ಮಾವ ಪಾಂಚಾಲಿಯನ್ನೇ ಪಣವಾಗಿಡುವೆನು. ಬಿಡಿ ದಾಳಗಳನ್ನು. ಪಂದ್ಯವೆಷ್ಟು ಧರ್ಮನಂದನ? 5-1. 5-1. ಜೈ ಪಿತು, ನಮ್ಮದೇ ಜಯ, ನಮ್ಮದೇ ಜಯ, ನಮ್ಮದೇ ಜಯ. ಧರ್ಮನಂದನ, ಈಗ ನಿಮ್ಮ ಸಮಸ್ತ ಭಂಡಾರವೆಲ್ಲ ನಮ್ಮ ಕೈ ಸೇರಿತು. ಈಗೇನು ಮಾಡುವಿರಿ? ಏನೇ ಆದರೂ ಇದು ಸರಸ ಜೂತ ತಾನೆ. ಸುಯೋಧನ, ಇದು ಯಾವ ಜೂತ? ಕೇವಲ ಸರಸ ಜೂತ ತಾನೇ. ಯಾರು ಹಾಗೆಂದು ಹೇಳಿದವರು? ಸರಸದೂತ್ಯವಾಗಿದ್ದರೆ ನಾನೇಕೆ ಪಣವಿಟ್ಟು ಆಡುತ್ತಿದ್ದೆ? ಹಾಗಾದರೆ ಇದು ಯಾವ ಜೂತವೆಂದು ನಿಮ್ಮ ಅಭಿಪ್ರಾಯ? ಶಕುನಿಯ ಕಪಟ ಜೂತ. ಈಗ ಧಾರೆ ಭಗಳಿದೆ ಎಲ್ಲವೂ ಸರಸ ಜೂತವೆಂದು. ಸರಸದೂತ್ಯವೋ ವಿರಸದೂತ್ಯವೋ ಆಡಿದ ಮೇಲೆ ಎರಡೂ ಒಂದೇ. ಈಗ ನೀವು ಸೋತು ದಾಸಾನುದಾಸರಾಗಿರುವಿ. ನಮ್ಮನ್ನು ದಾಸಾನುದಾಸರಾಗಿ ಮಾಡಿಬಿಡುವರು. ನಾನು ಅದನ್ನು ಮಾಡಿಯೇ ಬಿಡುತ್ತೇನೆ. ನಾವು ಕುರುವೀರರು ನಮ್ಮ ಮುಂದೆ ಸಕಲವನ್ನು ಸೋತು ಕುಳಿತಿದ್ದರು ನನ್ನ ಮೂಗೆ ಉದ್ದ ಎನ್ನುವೆಯ. ಏ ಭೀಮ, ದುರ್ಬಲರಿಗೆ ಎಷ್ಟೊಂದು ಪಗರ. ಎಲ್ಲವೋ ದುಶ್ಯಾಸನ. ನನ್ನೀ ರಣಭುಜದಲ್ಲಿ ಕುಳಿತು ಗರ್ಜಿಸುತ್ತಿರುವ ಈ ಗದಾ ದಂಡವೇ ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾದೀತು. ಎಚ್ಚರ. ಭೀಮ, ವೃಕೋದರ, ರಣರಂಗದಲ್ಲಿ ರಣರಂಗದಲ್ಲಿ ಸರದಾಡುವ ನನ್ನೀ ರಣರಕ್ಷೆ ಕೊಟ್ಟಿ ಪುಡಿ ಪುಡಿ ಆಡುವೆ. ಎಚ್ಚರಿಕೆ. ಬನ್ನಿರಿ ರಣಹೇಡಿಗಳೇ, ಬನ್ನಿರಿ. ಮಹಾಧರ್ಮಿ ದುರಹಂಕಾರಿ ಪಾಂಡವರ ಪಟ್ಟ ಮಹಿಷ್ಯಾದ ಪಾಂಚಾಲಿ ದೇವಿಯನ್ನು ತೊತ್ತೆನ್ನು ಇಷ್ಟು ಸೊಕ್ಕು ಬಂದಿದ್ದೇನೋ ಹದವ. ಪಾಂಚಾಲಿಯನ್ನು ಈ ರಾಜಸಭೆಗೆ ಕರೆತರುವ ಮೊದಲೇ ಈ ನನ್ನ ರಣ ವಜ್ರ ಗದಾ ದಂಡದಿಂದ ಈ ಕುರುಕುಲ ಕುಟಾರರ ಬಣ್ಣದ ಗುಂಡಿಗೆಗಳನ್ನು ಪಾಡೆದು ಈ ರಾಜಸಭೆಯನ್ನು ಯಣಗಳ ರಾಶಿಯನ್ನಾಗಿ ಮಾಡಿದ್ದೇನು. ಭೀಮ, ನಿಂತಲ್ಲೇ ನಿಲ್ಲು. ಆಕೆಯನ್ನು ಜೂಜಿನಲ್ಲಿ ನಾವು ಗೆದ್ದಿದ್ದೇವೆ, ನೀವು ಸೋತಿದ್ದೀರಿ. ಈ ಕ್ಷಣದಿಂದ ಆಕೆ ನಮ್ಮ ತತ್ತು. ರಾಣಿವಾಸದಲ್ಲಿರುವಳು ತತ್ತಾಗವಳು ಕೇಳೋಣ. ಸಹೋದರ, ಅಣ್ಣ, ಹೋಗು, ಪಾಂಚಾಲಿಯನ್ನು ಕರೆದುಕೊಂಡು ಬಾ. ಸುಯೋಧನ, ಪಾಂಡವರ ಪಟ್ಟ ಮಹರ್ಷಿ ಪಾಂಚಾಲಿಯನ್ನು ಈ ರೀತಿ ಹೀಯಾಳಿಸುವುದು ಸರಿಯಲ್ಲ. ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತಾಯ್ತು ಈ ನಿನ್ನ ನುಡಿಗಳು. ಇವನು ಮೊಗಲೇ ಹೋದರು ವೈರಿಗಳ ಪಟ್ಟ. ಹೋಗು ಸಹೋದರ, ಪಾಂಚಾಲಿಯನ್ನು ಕರೆದುಕೊಂಡು ಬಾ. ಸುಯೋಧನ, ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಿರುವ ಕೂಲಕೌರವನ ಪರಿವಾರವೆಲ್ಲ ಈ ಪಾರ್ಥನ ಪದ್ಧನಕ್ಕೆ ಸಿಕ್ಕಿ ಮರ್ಧನವಾದಿತ್ತು. ಪಾಂಚಾಲಿಯ ಕರಮಟ್ಟಿ ಕರೆತರುವ ಕುರುವೀರರ ಶಿರವರಿದು ಧರೆಗುರುಳಿ ಲಕ್ತ ಸಾವಾದಿತ್ತು. ಎಚ್ಚರ. ಪಾಂಡುಪುತ್ರರಿಗೆ ಇಷ್ಟೊಂದು ಪೌರುಷವಿರುವುದೆಂದ ಮೇಲೆ ಹೇ ಪಾರ್ಥ, ಇಲ್ಲಿರುವ ಕುರುವೀರರ ಶರಗಳಲ್ಲ, ಬರೀ ಟೊಳ್ಳಲ್ಲ, ವಜ್ರಾಯುಧಕ್ಕಿಂತ ಕಠಿಣವೆಂದು ತಿಳಿದಿರು. ಎಲ್ಲವೋ ಗೌರವಾದಿಗಳೇ, ಅಖಂಡ ಭೂಮಂಡಲ ಅವಧಿ ಮಂಡಲ ದೊಡ್ಡ ದೊಡ್ಡ ಪರಾಕ್ರಮಿಗಳೆಂದು ದರ್ಪದ ಮಾತುಗಳು ಮುಗಿದು ಮುಟ್ಟಿದೆ. ನಿಮ್ಮೆಲ್ಲರ ಭೂಗತ ಖಂಡಿತ. ಎಲ್ಲವೋ ರಣಹೇಡಿಗಳೇ,
ಬೆಳೆದ ಪೈರು ಮುರಿಯುವುದು ಎಂಬ ಆರೋಗ್ಯನನುಸರಿಸಿ ಒಳದರ್ಪದ ಮಾತುಗಳನ್ನು ಮುಂದುವರಿಸಿದ್ದೇ ಆದರೆ ಈ ಸಭೆಯು ಶಿರಚ್ಛೇದನವಾಗುವುದು ಖಂಡಿತ. ಎಲ್ಲ ಅಲ್ಪ ಸುಳೆಗಳೇ, ಆರಟ್ಟದ ಸುಮ್ಮನೆ ಬಿದ್ದಿರಿ. ಈಗೋ ಇವರ ನಿರ್ಧಾರ ಅದೇಗೆ ಈ ರಾಜ್ಯಸಭೆಯ ರಕ್ತದ ಹೊಳೆಯಾದಿತ್ತೋ ನಾನೂ ನೋಡಿಯೇ ಬಿಡುತ್ತೇನೆ. ಹೋಗು ಸಹೋದರ, ಆಕೆಯನ್ನು ಕೇಳಿದುಕೊಂಡು ಬಾ. ಅಣ್ಣ, ನಿನ್ನ ಆಜ್ಞೆಯನ್ನು ಧಿಕ್ಕರಿಸಿದರೆ? ನನ್ನ ಆಜ್ಞೆಯನ್ನು ಧಿಕ್ಕರಿಸಿದ್ರೆ ಆದರೆ ಜಡ ಮುಡಿದು ಹಿಡಿದು ಜಗ್ಗಿಸಿ ಹೇಳಿದುಕೊಂಡು ಬಾ. ಅಪ್ಪಣೆ ಅಗ್ರಜ. ಕ್ಷಣದೊಳ್ಳೆಳೆ ತರುವೆ ಈ ಸಭೆಗೆ ಏಕವಸ್ತ್ರಧಾರಿಣಿ ದ್ರೌಪದಿಯ ಈ ಬಡ ಪಾಂಡವರ ಎದುರಿನ ತಂದು ನಿಲ್ಲಿಸಬಲ್ಲೆ ಕ್ಷಣದಿ. ಈ ಒಮ್ಮೀರರ ಹಬ್ಬು ಅಡಗೆ ಹೋಗಲಿ, ಸೆಳೆದುಕೊಂಡೇ ಬರಲಿ. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯನಿ ಕಾವಲಿ ಪಾಹಿ ಮಾಂ, ಅಭಯ ಪ್ರದಾಯನಿ ಕಾವಲಿ ಪಾಹಿ ಮಾಂ, ತ್ರಿಭುವನ ಜನನಿ ಜಗನ್ಮೋಹಿನಿ.
ನಮಗೆ ರಕ್ಷೆ. ಆದರೂ ರಾಜ್ಯಸಭೆಗೆ ಹೋದ ನನ್ನ ಕಾಂತರು ಇನ್ನೂ ಬಾರಲೇ ಇಲ್ಲವಲ್ಲ, ಏನಾಗಿರಬಹುದು? ಕೃಷ್ಣ, ನನ್ನ ಕಾಂತರಿಗೆ ಯಾವ ಅಮಂಗಳವೋ ಬಾರದಂತೆ ಕಾಪಾಡು ದೇವ. ಯಾರು? ಓಹೋ, ಮೈದುನ ನೀನೆ? ಯಾವಾಗ ಬಂದೆ? ಬಾ, ಈ ಪೀಠವನ್ನು ಅಲಂಕರಿಸಿ. ಪಾಂಡವರ ಪಟ್ಟ ವಹಿಸಿ ಪಾಂಚಾಲಿ ದೇವಿಯವರಿಗೆ ಸ್ವಾಗತ, ಸುಸ್ವಾಗತ. ದೇವಿಯವರೇ, ನಿನ್ನನ್ನು ರಾಜಸಭೆಗೆ ಕರೆತರಲು ನಮ್ಮಣ್ಣನಾದ ಕುರುರಾಜನ ಆಜ್ಞೆಯಾಗಿದೆ. ಬಾನನ್ನೊಡನೆ. ದುಶಾಸನ, ನಾನು ಏಕವಸ್ತ್ರಧಾರಣೆಯಾಗಿರುವೆನು. ಆ ಮಹಾಸಭೆಗೆ ನಾನು ಹೇಗೆ ಬರಲಿ? ಇದು ಆಗದ ಕೆಲಸ. ಮೊದಲು ನೀನು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡು. ಆ ಮಹಾಸಭೆಗೆ ನಾನು ಏಕೆ ಬರಬೇಕು? ನಿನ್ನ ಪ್ರತಿಷ್ಠೆ ನನ್ನಲ್ಲಿ ಸಾಗದು. ನೀನೀಗ ನಮ್ಮನೆಯ ಬಂದಿ, ನಮ್ಮನೆಯ ತೊತ್ತು. ಸುಮ್ಮನೆ ಬಾನನ್ನೊಡನೆ. ಶಾಸನ, ಇದೇನು ಭಾನುಮತಿಯಂತೆ ನಾನು ನಿನಗೆ ಅತ್ತಿಗೆಯಲ್ಲ, ಏಕವಚನದಲ್ಲಿ ಬಾ ಎಂದು ಕರೆಯುತ್ತಿರುವೆಯಲ್ಲ, ಇದು ನಿನಗೆ ಸರಿಯೇ? ನಿನ್ನ ಪ್ರಶ್ನೆಗೆ ಉತ್ತರ ಹೇಳಲು ನಾನಿಲ್ಲಿಗೆ ಬಂದಿಲ್ಲ. ಬಾ ಎಂದು ಕರೆದರೆ ಬರುವುದಿಲ್ಲ ಎನ್ನುವಷ್ಟು ಸೊಕ್ಕೆ ನಿನಗೆ. ಏ ಎಣ್ಣೆ, ನೀನೀಗ ಬೆಂಕಿಯ ಮೇಲಿಟ್ಟ ಬೆಣ್ಣೆ. ಸುಮ್ಮನೆ ಉಸಿರೆತ್ತದೆ. ಬಾನನ್ನೊಡನೆ. ಅಯ್ಯೋ, ಛೀ, ನೀಚನೆ, ದೂರ ನಿಂತು ಮಾತನಾಡು. ನಿಲ್ಲಲೆ ನಾರಿ, ಎಲ್ಲಿಗೆ ಹೋಗುವೆ ಪಾಂಚಾಲಿ? ನಿಲ್ಲಲೆ ನಾರಿ, ಎಲ್ಲಿಗೆ ಹೋಗುವೆ? ಬಲ್ಲೆನು ನಿನ್ನಯ ಅಭಿಮಾನ ಪಾಂಚಾಲಿ. ವೀರಲು ಬೇಡಗಂ ತೋರಿದೆ ನನ್ನೊಳು. ಮೀರಲು ಬೇಡಗಂ ತೋರಿದೆ ಎನ್ನೊಳು. ಸಾರುವೆ ಸೊಬೆಯಳು ಎಳೆದಾಡಿ. ನಿಲ್ಲಲೆ ನಾರಿ, ಎಲ್ಲಿಗೆ ಹೋಗುವೆ? ಬಲ್ಲೆನು ನಿನ್ನಯ ಅಭಿಮಾನ. ನಿನ್ನಯ ದಾಕ್ಷತೆ ಹರಿಸೆ ಪಾಂಚಾಲಿ. ವೀಕ್ಷಿಸಿ ನಿನ್ನಯ ದಾಕ್ಷತೆ ಹರಿಸೆ. ವೀರನ ಕೈವಶ ನೀನಾದೆ ಬಾಬಾರೆ ಪಾಂಚಾಲಿ. ವೀರನ ಕೈವಶ ನೀನಾದೆ ಬಾಬಾರೆ. ನಿಲ್ಲಲೆ ನಾರಿ, ಎಲ್ಲಿಗೆ ಹೋಗುವೆ? ಬಲ್ಲೆನು ನಿನ್ನಯ ಅಭಿಮಾನ, ಅಭಿಮಾನ, ಅಭಿಮಾನ. ಮುಟ್ಟಬೇಡ,
ನಡೆದ ಘಟನೆಗಳನ್ನು ನೆನಪಿಸಿಕೊ. ಭೂದೇವಿಯನ್ನು ಸೆರೆ ಹಿಡಿಯಲೋದ ಹಿರಣ್ಯಾಕ್ಷರನ ಗತಿ ಏನಾಯಿತು? ಸೀತಾದೇವಿಯನ್ನು ಅಪಹರಿಸಲೋದ ರಾವಣನ ಸ್ಥಿತಿಯನ್ನು ಒಮ್ಮೆ ಸ್ಮರಿಸಿಕೊ. ನೀಚ, ದೂರ ನಿಂತು ಮಾತನಾಡು. ನನ್ನಂತಹ ಪತಿವ್ರತೆಯರ ವಿಚಾರಕ್ಕೆ ಬಂದರೆ ಸುಟ್ಟು ಭಸ್ಮವಾಗುವೆ. ಐವರ ಗಂಡಂದಿರುಳ್ಳ ಇವಳು ಒಬ್ಬ ಪತಿವ್ರತೆ. ಒಬ್ಬನ ಕೊರಳಿಗೆ ಮಾಲೆಯನ್ನು ಹಾಕಿ ಐವರೊಡನೆ ಲೋಲಾಡುತ್ತಿರುವ ಇವಳು ಒಬ್ಬ ಪತಿವ್ರತೆ. ಏ ಬಲೆ, ನನ್ನ ಅಪೇಕ್ಷೆಯನ್ನು ಧಿಕ್ಕರಿಸಿ ಆಟ ಸಾಧಿಸಿದ್ದೆಯಾದರೆ ನಿನ್ನ ಜಡಮುಡಿಯನ್ನು ಹಿಡಿದು ಎಳೆದುಕೊಂಡು ಹೋಗದೆ ಬಿಡುವುದಿಲ್ಲ. ಸಿದ್ಧಳಾಗೆ 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 ನನ್ನ ಬಾಹುಬಂಧನಗಳಿಗೆ. ನೀಚನೆ ಏಕವಸ್ತ್ರದಾರುಣಿಯಲ ರೀತಿಗಾಯುವುದು ಧರ್ಮವೇ. ಏಕವಸ್ತ್ರದಾರುಣಿಯಲ ರೀತಿಗೈಯುವುದು ಧರ್ಮವೇ. ಮುಟ್ಟಿದರೆ ಸುಟ್ಟು ಹೋಗುವೆ. ದೂರ ನಿಲ್ಲು. ಆಚಾಲಿ ಸುಟ್ಟು ಹೋಗುವೆ. ಮುಟ್ಟಬೇಡ ನೀಚನೆ. ಮುಟ್ಟಬೇಡ 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 ನೀಚನೆ. ದೂರ ನಿಲ್ಲು. ಈಗ ಬಲು ಸ್ವಾರಸ್ಯವಾದ ಮಹಿಳೆಯ ಮುಗ್ಧ ಮಹಿಳೆ. ಹುಲಿಯೊಡನೆ ಹುಲ್ಲೆಗೆ ಸರಸವೇ? ಬೆಂಕಿಯನ್ನು ಸುಡುವ ಸಾಹಸ ಬೆಣ್ಣೆಗೆ ಸಾಧ್ಯವೇ? ಗರುಡ ಪಕ್ಷಿಯ ಮುಂದೆ ನಾಗರಾವಿನ ನಾಟ್ಯವೇ? ಏ ಹೆಣ್ಣೆ, ವಜ್ರ ಕವಚವನ್ನು ಕತ್ತರಿಸಬಲ್ಲದೆ ಅಯ್ಯೋ, ನಿನ್ನ ಪತಿಗಳ ಎಣಗಳ ಮೇಲೆ ಕುಳಿತು ನೊರೆ ರಕ್ತವನ್ನು ಹೀರಲು ಆಶಿಸುತ್ತಿರುವ ಈ ಹಸಿದ ಕೇಸರಿಯ ಮುಂದೆ ಪಶುವಿನ ಪರೀಕ್ಷೆ. ಏ ಎಣ್ಣೆ, ನೆಡದೇವಾಗಲಿ ನಿನ್ನ ಪಶುವಿನ ಪರೀಕ್ಷೆ. ನಡೆಯೇ 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 ಚಂಡಿ. ಅಣ್ಣ, ಇದೋ ಇವಳನ್ನು ಸೆಳೆದುಕೊಂಡು ಬಂದಿರುವನು. ಒಂದು ಮಯಸಭೆಯಲ್ಲಿ ನಿನ್ನನ್ನು ಅಂಜಿಸಿ ಕೇಕೆ ಹಾಕಿದ ಇವಳನ್ನು ಏನು ಮಾಡಬೇಕು? ಕೊಲ್ಲಬೇಕೋ ಇಲ್ಲ ತಕ್ಕನೆ ಕುಡಿಸಬೇಕೋ ಇಲ್ಲ ಇವಳ ಸೀರೆಯನ್ನು ಆಜ್ಞಾಪಿಸು. ಎಲಹೆಲವೋ ದುಶ್ಯಾಸನ, ಮದವೇರಿದೆಯಾ ಇಲ್ಲ ಮೋದಿ ತಪ್ಪಿದೆಯಾ? ದಾರುಣಿ ರಾಜ್ಯ ಸಂಪದ ಮದದೋಳ್ ಕೋಮಲೀ ಕೃಷ್ಣಯಂ ನೋಡತೆ ರಂಭೋರು ನಿಜೋರು ದೇಶವೇ ನಿರಲ್ಕರೆದ ಈ ದುರಾತ್ಮ ದುರ್ವಾರಮದೀಯ ಬಾಹು ಪರಿವರ್ತಿಕ ಚಂಡ ಗದಾವಿಗಾತ ಪಕ್ಕಾರು ತರಾರು ಜಾಗವಿಡನ್ ಗುಗ್ರೌ ಸುಯೋಧನ. ಎಲೋ ದುಷ್ಟ ದುಶ್ಯಾಸನ, ನಿನ್ನ ಕರಳನ್ನು ಬಗೆದು ನಿನ್ನ ರಕ್ತವನ್ನು ಈ ಭೂಮಿಯ ಮೇಲೆ ಚೆಲ್ಲದೆ ಬಿಡುವುದಿಲ್ಲ. ನೆಲ್ಲೋ ಹದವ ಭೀಮ, ನಿಂತಲ್ಲಿಯೇ ನಿಲ್ಲು. ಒಂದೆಜ್ಜೆ ಮುಂದೆ ಇಟ್ಟಾದರೆ ನನ್ನ 99 ಮಂದಿ ಸಹೋದರರಿಗೆ ಸಿಕ್ಕಿ ಪುಡಿ ಪುಡಿಯಾಗುವೆ. ಎಚ್ಚರಿಕೆ. ಹೇ ಕುರುಕುಲ ಕುಠಾರ, ಧರ್ಮವನ್ನು ಧಿಕ್ಕರಿಸಿ ನಿಂತ ಅಮ್ಮೀರ, ಕರೆಯೋ ನಿನ್ನ 99 ಮಂದಿ ಸಹೋದರರನ್ನು
ಅವರ ರಕ್ತದಾಹದಿಂದ ನನ್ನೀ ರಣದಾಹ ರಕ್ತ ಸಿಂಧೂರವಾಗಲಿ. ಈ ರಣ ಹೇಳಿಗಳ ನಂದಿನ ನಾಲಿಗೆಯನ್ನು ಈಡಿಸಿ ನಾಯಿ ನರಿಗಳಿಗೆ ಆಚಿಸು ಮಿತ್ರ. ಹೇಳವೋ ಸೂತಪುತ್ರ, ನಮ್ಮ ನಾಲಿಗೆಗಳನ್ನು ಕೀಳಿಸಿ ನಾಯಿ ನರಿಗಳ ಆಗುವಷ್ಟು ಪೋಗರೇ ನಿನಗೆ? ಹೇಳೋ ಮಧಾಂಧ. ರವಿಗಣ ತಾರಕ ಭೂತಳನವೋ ರವಿಗಣ ತಾರಕ ಭೂತಳನವೋ ಪಾತಾಳಗಳ ಕೆಳಗೆಳಗಾದರು ನಿನ್ನ ಶಿರವಂ ಕರಗುರುಳಿಸದೆ ಬಿಡೆ ಕರ್ಣ, ನಿನ್ನಯ ಶಿರವಂ ಕರಗುರುಳಿಸದೆ ಬಿಡೆ. ಈ ಪಾತನ ಭುಜಬಲ ಶೌರ್ಯ ಪ್ರತಾಪಗಳು ಶೀಘ್ರದಿ ಕುಶಲತೆಗೈದ ಗಾಂಡೀವಿಯೋಳ್, ಈ ಕರ್ಣನ ಕರಕುಶಲತೆಗೈದ ಗಾಂಡೀವಿಯೋಳ್, ಬಿಡದೆ ಖಂಡಿಪೆ ಎನ್ನ ಎದುರು ನಿಲ್ಲುವೆಯ ಮರುಳೇ. ಕೌರವನ ಒಂದು ಹಿಡಿ ಅನ್ನದಿಂದ ಕಾಲಹರಣ ಮಾಡುತ್ತಿರುವ ಸೂತಕುಲ ಹನುಮ, ಶೀಘ್ರದಲ್ಲಿ ನನ್ನ ಶರಾಘಾತವು ನಿನ್ನ ಸೆರೆ ತೆಗೆಯುವುದನ್ನು ಮರೆಯದಿರೋ ಮೂರ್ಖ. ನನ್ನ ಆಜನ್ಮ ವೈರಿ, ನಿನ್ನ ಶಿರವನ್ನು ಈ ಭೂಮಿಗೆ ಉರುಳಿಸುವುದಕ್ಕಾಗಿಯೇ ನಾನು ಅರಣದಿಂದಿರುವುದು. ಹೇ ಪಾರ್ಥ, ಈ ರಣಕಳಿ ಕರ್ಣನ ಸರ್ಪಾಸ್ತ್ರವು ನಿನ್ನ ಶಿರವನ್ನು ಆರು ಕಾಣವನ್ನು ಕಾಣೆಯ ಪಾರ್ಥ. ಯಾರ ರಕ್ತದಿಂದ ಯಾರು ಕೈ ತೊಳೆಯೋಣ? ನಿಲ್ಲಿರ ನೋಡೋಣ. ಬನ್ನಿರಿ ರಣಹೇಡಿಗಳೇ, ಬನ್ನಿರಿ. ಕುರುವೀರರ ರಕ್ತಪಾನಕ್ಕೆ ಕಾತುರ ಪಡುತ್ತಿರುವ ಕೆಂಗಣ್ಣರಳಿ, ಈ ಕೆಂಗಣ್ಣರಳಿ ಈ ಕುರುಭೈರವಿಗೆ ನಿಮ್ಮೆಲ್ಲರನ್ನು ಮಾಡಿದು 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 ಹೋಗಿಸಿದ್ದೇನೆ. ಏ ಭೀಮ, ಸಕಲ ಮಹಾಸ್ತ್ರಗಳ ಸರಸಂಧಾನಗೊಂಡು ಈ ಹಸ್ತಿನಾವತಿಯ ಮಹಾಮೈದಾನದಲ್ಲಿ ಕಾಲ್ಕೆರು ಜಯಂಕರಿಸಿ ನಿಲ್ಲುವ ದಕ್ಷನ್ಯಾವನೋ ಈ ಜಗದಲ್ಲಿ? ಹೇ ಕೌರವ, ಜಟ್ಟಿಗಳಿಗೆಲ್ಲ ಪಟ್ಟೊಡೆದು ತೋರಿಸುವ ಜಗಜ್ಜಟ್ಟಿ ಪಟ್ಟುಕಾರ ಜಗಮಲ್ಲ ಈ ಭೀಮನಿರುವನು. ಬಾರೋ, ಕೆಳಗಿಳಿದು ಬಾ, ಪೀಠದಿಂದ ಎದ್ದು ಬಾ, ಏಡಿ ಎಮ್ಮೇಡಿ ಧೈರ್ಯವಿದ್ದರೆ ಎದ್ದು ಬಾರೋ. ನನ್ನ ಭೀಕರ ಕಾಲಗದ ಘನ ಘೋರ ರಕ್ತ ರಾತ್ರಿ ನದಿ ಇಲ್ಲಿಂದ ಹರಿದು ಹೋಗಲಿ. ಇಲ್ಲ, ನಾನೇ ಇಲ್ಲಿಂದ ಹಾರಿ ಬಂದು ನಿನ್ನ ಕಂಠನ ಸಹೋದರ ಪಾಂಚಾಲಿ, ನಿನ್ನ ಪತಿಗಳು ನಿನ್ನನ್ನು ಜೂಜಿನಲ್ಲಿ ಸೋತಿದ್ದಾರೆ, ನಾವು ಗೆದ್ದಿದ್ದೇವೆ. ಈ ಕ್ಷಣದಿಂದ ನೀನು ನಮ್ಮ ತೊತ್ತು. ರಾಣಿವಾಸದಲ್ಲಿರುವೆಯೋ ತೊತ್ತಾಗುವೆಯೋ ಹೇಳು. ಸಭಾಸಭಿಕರೇ, ಈ ಧರ್ಮ ನಿರ್ಣಯವಾದ ಕುರುಸಭೆಯಲ್ಲಿ ಧರ್ಮಾತ್ಮರೇ ಇಲ್ಲವೇ? ಪಾಂಡು ರಾಜುವಿನ ಸೊಸೆಯಾಗಿ ಈ ಧರ್ಮ ಪಾರಾಯಣರಾದ ಪಾಂಡು ಕುಮಾರರ ಅರ್ಧಾಂಗಿಯಾಗಿರುವ ನನ್ನನ್ನು ಈ ತುಂಬಿದ ಕರಸಭೆಗೆ ಕರೆತಂದು ಈ ರೀತಿ ಹಿಂಸಿಸುತ್ತಿರುವರಲ್ಲ, ಇದು ನಿಮಗೆ ನ್ಯಾಯವೇ? ಇದು ನಿಮಗೆ ಧರ್ಮವೇ? ಇದು ನಿಮಗೆ ಧರ್ಮವೇ? ನಾನು ಹೇಗೆ ಸಹಿಸಲಿ?
ಉತ್ತರವನ್ನು ಕೊಡಿ. ನನ್ನ ಪತಿಗಳು ನನ್ನನ್ನು ಸೋತು ಅವರು ಸೋತರು, ಅವರೇ ಸೋಲದೆ ನನ್ನನ್ನು ಸೋತರು. ಯಾರಾದರೂ ಮೊದಲು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ನಂದಿನಿ, ನೀನಾಗಲೇ ಐವರಿಗೆ ಹೆಂಡತಿಯಾಗಿರುವೆ. ನಮ್ಮ ಕುರುರಾಯನು ಅವರಿಗಿಂತಲೇ ಕುರುಪಿಯಲ್ಲ. ಆತನ ವಿಲಾಸ ಭವನವನ್ನು ಸೇರಿ ವಿಫಲ ವೈಭವವನ್ನು ಪಡೆ. ಓಹೋ, ಈಗೋ ಇವರ ಪಗುರು ಇನ್ನೂ ಅಡಗಲಿಲ್ಲವರೇ. ಅಂದು ಮೈಸಭೆಯಲ್ಲಿ ನನ್ನ ನೋಡಿ ಪರಿಹಾಸ್ಯ ಮಾಡಿ ನಕ್ಕಲಲ್ಲ. ಅಂದು ಮಯಸಭೆಯೊಳಗೆ ಅಪಮಾನವಂಗೈದ ಮಾತುಗಳು ನಾನಿನ್ನು ಮರೆಯಲಿಲ್ಲ. ಅಂದರಾಗ ಕುಮಾರನು ಅಂದನೆನ್ನ ಮಾತು ಕಿವಿದಿದೆಯನ್ನ ತ್ರಿಶೂಲದಂತೆ. ಲೆಕ್ಕಿಸದೆ ಅಪಮಾನವಂಗೈದ ಅಚಲ ಭ್ರಷ್ಟೆ ನಿನ್ನ ತಪ್ಪುಗಳು ತಿಳಿಯದೆ ನಿಂದಿಸಿದೆಯಲ್ಲವೇ. ಅಂತಹ ನಿನ್ನ ಮಾನಭಂಗವಂಗಯದಿರ್ಬಡೆ ನಾನು ನಿಜ ಸುಯೋಧನನೇ. ಸಹೋದರ ದುಶ್ಯಾಸನ, ಅಣ್ಣ ಸೆಳೆದ ಬಿಡು ಇವಳ ಸೀರೆಯನ್ನು. ಏನೋ ತೊತ್ತಿನ ಮಗಳೇ, ಎಲ್ಲಿ ಯಾರನ್ನು ಕರೆಯುವೆ ಕರೆ, ಯಾರು ಬಂದು ಬಿಡಿಸುವರೋ ನಿನ್ನ ಬಂಧನವನ್ನು ನಾನು ನೋಡಿಯೇ ಬಿಡುತ್ತೇನೆ. ನನ್ನ ಸೀರೆಯನ್ನು ಸೆಳೆಯುವನಂತೆ. ಅಣ್ಣ, ಶ್ರೀಕೃಷ್ಣ ಪರಮಾತ್ಮ ಎಲ್ಲಿರುವೆ? ಅಣ್ಣ, ಎಲ್ಲಿರುವೆ? ಎಲ್ಲಿರುವನೇ ಆ ನಿನ್ನ ಗೊಲ್ಲ ಕೃಷ್ಣನು? ಗೋಪಿಯರ ಸರಸ ಸಲ್ಲಾಪದಲ್ಲಿ ತಲ್ಲೀನನಾಗಿರುವನೇ, ಇಲ್ಲ ಮೈಮರೆತಿರುವನೇ? ಕರೆಯೇ, ಅವನನ್ನೇ ಕರೆಯೇ. ಯಾರು ಬಂದು ಬಿಡಿಸುವರ ನಿನ್ನ ಮಾನದ ಜಲನಿಧಿಯನ್ನು ನಾನು ನೋಡಿಯೇ ಬಿಡುತ್ತೇನೆ. ಕೃಷ್ಣ ಅಣ್ಣ,
ಸಿಲುಕಿ ಚರಣವ ಬೇಡಿದ ದುಶಾಸನ ಬಿಟ್ಟು ಬಿಡು. ಮಗರಿಗೆ ಸಿಲುಕಿ ಚರಣವ ಬೇಡಿದ ಕರಿಯ ಕಾಪಾಡಿ ಮಕರಿಗೆ ಸಿಲುಕಿ ಚರಣವ ಬೇಡಿದ ಕರಿಯ ಕಾಪಾಡಿ ಹಿರಣ್ಯಕಶಪು ಮಗವಾಡಗಿಸಿ ಹಿರಣ್ಯಕಶಪು ಮಗವಾಡಗಿ ಪ್ರಹ್ಲಾದ ಕಾಡೆಯ ಅಣ್ಣ ಮನದಳು ನಿನ್ನ ನಂಬಿಹೆನೆ ನಿನ ತಂಗಿ ಕಾಪಾಡು ಬಾರ ಕಾಪಾಡು ಬಾರ ದೇವಾ ಮುಕುಂದ ಮುರಹರಿ ನಿನ್ನ ಶೋಧನೆ ದೇವಾದಿದೇವ ನಿನ್ನ ಶೋಧನೆ ದೇವಾದಿದೇವ ಈ ಪಾಪ ಕೌರಗಳು ಸರಿಯೇ ಈ ಪಾಪ ಕೌರಗಳು ಸರಿಯೇ ಕಣ್ಣು ಕಾಣದೆ ಮಾಡುತ್ತಿರುವ ಕಣ್ಣು ಕಾಣದೆ ಮಾಡುತ್ತಿರುವ ಈ ಪಾಪ ಕೃತ್ಯಗಳು ನಾನ್ ಸಹಿಸಲಾರೆ ಸಹಿಸಲಾರೆ ಸಹಿಸಲಾರೆ. ಧರ್ಮಿಷ್ಠರಿಗೆ ಭಗ್ನ ಎಲ್ಲಿರುವುದು ದೇವ? ನೀನು ಕರುಣಾಶೀಲನು. ದುರ್ಯೋಧನ, ನಿನ್ನ ದುರ್ನಡತೆಗೆ ವಿಧಿಯು ಈಗಲೂ ಸಹ ಅಡ್ಡ ಬಂದಿರುವುದು. ದ್ರೌಪದಿಯನ್ನು ಗೌರವದಿಂದ ಕಳಿಸಿಕೊಡು, ನಿನ್ನ ಗೌರವ ಉಳಿಯುವುದು. ವಿದುರ, ದೈವ ದ್ರೌಪದಿಗೆ ಸೀರೆ ಕೊಟ್ಟಿತ್ತಲ್ಲದೆ ತೊತ್ತಾಗುವುದನ್ನು ತಪ್ಪಿಸಿತೆ. ಅಂದು ನಾನು ಕೊಳದಲ್ಲಿ ಜಾರಿ ಬಿದ್ದಾಗ ನನ್ನನ್ನು ನೋಡಿ ನಕ್ಕು ಹಾಸ್ಯ ಮಾಡಿದವಳು ಇಂದು ತೊತ್ತಾಗುವ ಸವಿನಲ್ಲಿ. ದ್ರೌಪದಿ, ನಿನ್ನ ಭವಿಷ್ಯವು ನಮ್ಮ ಕುರುರಾಯನ ಕೈಯಲ್ಲಿದೆ. ಈಗಲಾದರೂ ನಮ್ಮ ಕುರುರಾಯನನ್ನು ಆಶ್ರಯಿಸು. ಏನೆಂದೆಯೋ ನೀಚ? ಈ ನಿನ್ನ ಕುರುರಾಯನನ್ನು ತರೆದು ಆತನ ಬಿಸಿ ರಕ್ತವನ್ನು ಕುಡಿಯುವನು ಈ ನನ್ನ ಪತಿ ಭೀಮಸೇನ. ಕೋಪದಲ್ಲಿಯೂ ನೀನೆಷ್ಟು ಚೆಲುವೆಯೇ ಪಂಚವರ್ಣದ ಪಾಂಚಾಲದರ್ಗಿನಿ. ಅಟ್ಟಹಾಸರಿಯನ್ನೆದೆ ಮೆಟ್ಟಿ ಬರುವ ಸಿಟ್ಟು ಪಟ್ಟೊಡೆದು ಸಿಗಿವ ರಣದೊಂದರ ಈ ದಕ್ಷ ದುರ್ಯೋಧನ ಧಿಕ್ಕರಿಸಿ ನಿಲ್ಲುವನೇ ಆ ನಿನ್ನ ಭೀಮ. ಮುನಿಸೇಕೆ ಈ ಉಸಿ ಮುನಿಸೇಕೆ? ಬಾ ಇಲ್ಲಿ ಕುಳಿತುಕೋ ಬಾ. ಛೀ ದುರಾತ್ಮ, ನೀನು ಯಾವ ಅಂಗವನ್ನು ತೋರಿಸಿ ಬಾ ಇಲ್ಲಿ ಕುಳಿತುಕೋ ಎಂದೆಯೋ ಅದೇ ಅಂಗದಿಂದ ನಿನಗೆ ಮರಣವು ಪ್ರಾಪ್ತವಾಗಲಿ. ಅಷ್ಟೇ ಅಲ್ಲದೆ ಈ ನನ್ನ ಮುಡಿಯನ್ನು ಜಗ್ಗಿಸಿ ತಂದ ಈ ದುರುಳನ ಎದೆಯನ್ನು ಬಗೆದು ಈತನ ರಕ್ತದಿಂದಲೇ ಈ ನನ್ನ ಕೇಶವನ್ನು ಮುಡಿಗಟ್ಟಿಕೊಳ್ಳುವೆನು. ಇದೇ ಈ ವೀರ ಪಾಂಚಾಲಿಯ ಪ್ರತಿಜ್ಞೆ. ಎಲಹೆಲವೋ ಮೋಯೋಜೂತ ವಿಜಯ ಮಧುಮಧೋನ್
ದುರಹಂಕಾರಕ್ಕೆ ತೆಗಿ ಪ್ರತಿಕಾರವನ್ನು ಮಾಡದೇ ಬಿಡುವುದಿಲ್ಲ. ಗುರುವೃದ್ಧ ಬಾಂಧವರ್ ಅನೇಕರು ನೋಡುತ್ತಿರಲ್ ಸಖಿನಿಂದ ದ್ರೌಪದಿಯ ಅಪಮಾನ ಪಡಿಸಿದ ಕಳಂದು ಶಾಸನನ್ ಲೋಕಭೀಕರ ಲೀಲೆಯಂ ವಾದಿಸಿ ತದ್ವಿಪುಲ ವಕ್ಷಸ್ಥೈಲ ರಕ್ತಮುಗ ನಿಜ ಮುರುಳೀಪತಿ ನೋಡುತ್ತಿರಲ್ ಎಂದು ಆಸ್ವಾದಿಂದು ಉಖ ಕೃತ್ಯದೇ ಎಲ ಅರ್ಜುನ, ನಾವಿನ್ನು ಮೌನದಿಂದಿರುವುದು ಸರಿಯಲ್ಲ. ತೆಗೆದುಕೋ ನಿನ್ನ ಗಾಂಧೀವಿಯನ್ನು. ನೆಮ್ಮದಿಯ ಕಳಲ ಕಲುಷಿತ ಗೈದ ಈ ಕರಾಳ ಕೌರವರ ಸಿಂಹಸಂಗ್ರಾಮದ ಘನ ಘೋರ ರಕ್ತ ರಾತ್ರಿ ನದಿ ಇಲ್ಲಿಂದ ಕಾಣದು ಹೋಗಲಿ. ಸಹೋದರ ಭೀಮಸೇನ, ಶಾಂತಿಯಿಂದ ಸೈರಿಸೋರಿ, ಶಾಂತಿಯಿಂದ ಸೈರಿಸೋರಿ, ಚಂದನಾದು ಸೋದರ, ತುಳುಕಿನಿಂದ ಸುಖವು ಸಿಗದು. ಸಹೋದರ, ದುಡುಕಿನಿಂದ ಸುಖವು ಸಿಗದು, ಶಾಂತನಾಗು ಅನುಜನೇ, ಶಾಂತಿಯಿಂದ ಸೈರಿಸೋರಿ, ಶಾಂತನಾಗು ಸೋದರ. ಭೀಮಸೇನ, ಕಪಟ ಜೂತ ದೈವ ಪರಿಯ, ಕಪಟ ಜೂತ ಗೈದ ಪರಿಯ, ತಾಳಲಾರ ತಾಪವ, ವಿರಸ ಕೋಪ ಪ್ರಳಯದ. ಭೀಮಸೇನ, ವಿರಸ ಕೋಪ ಪ್ರಳಯದ ಕರವೇ ನಿನಗೆ ಅನುಜನೆ, ಶಾಂತಿಯಿಂದ ಸೈರಿಸೋರಿ, ಶಾಂತನ ಸೋದರ, ಸೋದರ. ಭೀಮಸೇನ, ಇದು ಸೇಡಿನ ಸಮಯವಲ್ಲ ಸಹೋದರ, ಶಾಂತನಾಗು. ಶಾಂತಿ ಶಾಂತಿ ಶಾಂತಿ. ಏ ನಿನಗೆ ಕಣ್ಣ ಈ ಹುಚ್ಚುತನದ ಜಡೆ ಬಿಡಿ ಧಕ್ಕಿಸಿ ತಲೆ ತಂದು ಪರಮ ಸ್ವಾತ್ವಿಮನಿ ಮಾನದೋಸ್ತ್ರವನ್ನೇ ಕಿತ್ತೆಸೆದು ನಮ್ಮೆದೆಯ ಕಡಲ ಕುಲುಷಿತ ಗೈದ ಈ ಕರಾಳ ಕೌರವ ಕರಳ ಕಿನ್ನರಿಯರನ್ನು ಅರಿತು ಈ ದುರುಳರ ಕಣ್ಣೀರು ಕೆಂಗಣ್ಣರಳಿ ನಿಂತಿರುವ ಈ ಕರಾಳ ಕುರುಬೈರಿಯ ತೆರೆದ ಹೆಬ್ಬಾಯಿಗೆ ಈ ದುರುಳರ ಕಣ್ಣೀರು ಕೇಶಪಾನ ಮಾಡಿದಾಗಲ್ಲವೇ ನನಗೆ ಶಾಂತಿ, ನನ್ನೀ ಗದಾದಂಡಕ್ಕೆ ಶಾಂತಿ. ಅಣ್ಣ ನೀನಿತ್ತ ಭಾ ಅಖಿಲ ಶಶಾಸ್ತ್ರ ಘನ ವಿದ್ಯ ವಿಶಾರದರು ಗರುಡ ಗಂಧರ್ವ ಯಕ್ಷ ಸಿದ್ಧ ಸಾಧ್ಯರಿಗೂ ಬೆದರಲು ಕನ ಯುದ್ಧ ಕಥಪಾಣಿಗಳು ನಾವಿದ್ದುಕೊಂಡು ಈ ತ್ರಿಭುವನವನ್ನೇ ಒಂದೇ ಏಟಿಗೆ ಬಂದು ಧೂಳೆಬ್ಬಿಸುವಂತಹ ಅಖಂಡ ದೋರ್ದಂಡ ಪ್ರಚಂಡ ಪಾಂಡು ಕುಮಾರರು ನಾವಿದ್ದುಕೊಂಡು ಕಳ್ಳರು ಸತಿಗೆ ಸೀರೆಯನ್ನು ಸೆಳೆಯುತ್ತಿರುವಾಗಲೂ ಸಹ ಅಸಹಾಯಕರಾಗಿ ಶಾಲೆಗಳನ್ನು ಧಕ್ಕಿಸಿ ಕುಳಿತಿದ್ದರೆಂದು ಈ ಲೋಕವೇ ನಕ್ಕು ಹಾಸ್ಯ ಮಾಡದಿರುವುದೇ? ಅಣ್ಣ ಕುಡಿಯುವೆನು
ಈ ಕುರುಕುಲ ಕುಟಾರರ ಪಂಡರ ರುಂಡಿಗೆಯ ಗುಂಡಿಗೆ ಬಿಸಿ ರಕ್ತವನ್ನು ರಾಣಿ ಧ್ರುಪದ ರಾಜನ ನರೇಂದ್ರನಿ, ನೀನು ದುಃಖಿಸಬೇಡ, ನೀನು ದುಃಖಿಸಬೇಡ ದೇವಿ, ನೀನು ದುಃಖಿಸಬೇಡ. ನಿನಗೆ ತೊಡೆಯನ್ನು ತೋರಿಸಿದನಲ್ಲವೇ ಈ ಮೌನಘೇಡಿ, ಇವನ ತೊಡೆಯನ್ನು ಈ ನನ್ನ ಗದೆಯಿಂದ ಒಂದೇ ಏಟಿಗೆ ಬಂದು ನಿನ್ನ ಮುಡಿಗೆದರಿ ನಿನ್ನ ಸೀರೆಯನ್ನು ಸೆಳೆದ ಈ ದುಶ್ಯಾಸನದ ಕರಳನ್ನು ಬಾಗೆದು ಕಠೋರ ನುಡಿಗಳನ್ನು ನುಡಿದ ಈ ಕಣ್ಣನ ರುಂಡದ ಗುಂಡಿಗೆ ಕಪಟ ಜೂತಕ್ಕೆ ಕಾರಣನಾದ ಈ ಶಕನಿಯ ಶಾಕನಿ ಡಾಕನಿಯರಿಗೆ ಬಲಿಪಡಿಸಲಿಲ್ಲ, ಶಾಕನಿ ಡಾಕನಿಯರಿಗೆ ಬಲಿಪಡಿಸಲಿಲ್ಲ. ನನಗೆ ರವರವ ನರ್ಕವೇ ಪ್ರಾಪ್ತಿ ಆಗಲಿ, ನನಗೆ ರವರವ ನರ್ಕವೇ ಪ್ರಾಪ್ತಿ ಆಗಲಿ. ರಾಣಿ ಧ್ರುಪದ ರಾಜನ ನರೇಂದ್ರನಿ, ನೀನು ದುಃಖಿಸಬೇಡ ದೇವಿ, ನೀನು ದುಃಖಿಸಬೇಡ. ಋಖೋದರ ಒಕಟ ಮಕಟೇಶ್ವರ ಶಿರವರಿದು ಮರಣ ಹೋಮದ ಚಮರಗೀತೆಯನ್ನು ಆಡಿಸುವ ಈ ಚಲದಂಕಮನನ್ನು ಗರ್ಜಿಸುವ ದಕ್ಷನ್ಯಾವನೋ ಈ ಜಗದಲ್ಲಿ. ಏ ಕೌರವ, ಮುಚ್ಚು ಬಾಯನು ತುಚ್ಛ, ನಿಸ್ಸಹಾಯಕರಿಗೆ ಎಂತಹ ಪೌರುಷ ಪ್ರತಿಜ್ಞೆ. ಎಲೆ ಸಭಿಕ ರಾಜ ಬಂಧು ಬಾಂಧವರೇ, ಎಲೆ ಸಭಿಕ ರಾಜ ಬಂಧು ಬಾಂಧವರೇ, ಎಲ್ಲರೂ ಕಿವಿಗೊಟ್ಟಿ ಕೇಳಿ ಈ ವೀರ ಭೀಮನ ಪ್ರತಿಜ್ಞೆ. ಕುಡಿ ಕುಡಿಸಿ ಬಹುಕರೆದು ಹಸಿಡಿಲೆ ಬರಲಿ, ಕುಡಿ ಕುಡಿಸಿ ಬಹುಕರೆದು ಹಸಿಡಿಲೆ ಬರಲಿ, ಮಕ್ಕಣ್ಣ ಮೊರಹರಲೆ ಮುನಿಗೆ ನಿಲ್ಲಲಿ, ಮಕ್ಕಣ್ಣ ಮೊರಹರಲೆ ಮುನಿಗೆ ಬಲಿ ಬರಗಿರಿದು ಬರಿದಾಗಿ ಬಾಳಾಗಲಿ, ಬರಗಿರಿದು ಬರಿದಾಗಿ ಬಾಳಾಗಲಿ, ರವಿಚಂದ್ರ ಆಗಮ ಅಂಜವೇ ಆಗಲಿ, ರವಿಚಂದ್ರ ಆಗಮನ ಅಂಜವೇ ಆಗಲಿ. ಕೊಡಿ ಕೊಡಿ ನೆರೆದು ಬರ ಸಿಡಿಲೆ ಬರ, ಬರ ಸಿಡಿಲೆ ಬರಲಿ, ಬರ ಸಿಡಿಲೆ ಬರಲಿ. ನೋಡಿನ ಭಯಂಕರವಾದ ಯುದ್ಧದಲ್ಲಿ ಕೌರವನ 100 ಮಂದಿ ಸಹೋದರರನ್ನು ಈ ನನ್ನರ ವಜ್ರ ದಂಡದಿಂದ ಈ ವೀರ ಭೀಮನ ಸಭಾಸದರೇ, ಚಲದೋಳ್ ವೈರಿಗಳಂ ಕಡಿದಿಡದೆ ಬಿಡೆ, ರಣದೋಳೆದರಾಳಿಗಳಂ ಸದೆ ಬಡೆದೋ, ದಿಗ್ದಶೆಗಳು ಭಗ್ನವಾಗುವ ತೆರೆನ, ದಿಗ್ದಶೆಗಳು ಭಗ್ನವಾಗುವ ತೆರೆನ, ಬಲ ಇರುತ್ತದೆ ಬಿಡೆ ಶತ್ರುಗಳ ಪಾಲಕ್ಷಣ ಮಾಡಿದೆಯೇ ತ್ರಿಶೂಲ ಪಾಣಿಯಾಗಿ ಬರಲಿ, ವಿಶ್ವ ಸುಟ್ಟಿ ಚತುರ್ಮುಖ ಬ್ರಹ್ಮನೇ ಕೈ ಹಿಡಿದು ನಿಲ್ಲಲಿ, ಕಠೋರ ನುಡಿಗಳನ್ನು ನುಡಿದ ಈ ಕಣ್ಣನ ಶರವನ್ನು ಕರಗೊಳಿಸೋದೆ ಬಿಡ. ಇದೆ ಇದೆ ಈ ವೀರ ಪಾರ್ಥನ ಪ್ರತಿಜ್ಞೆ. ಕೆಲವು ಕೌರವಾದಿಗಳೇ, ಧರ್ಮ ಸ್ವರೂಪಿಯಾದ ಧರ್ಮಜನ ಅನುಜರು ಬಲಹೀನರಲ್ಲ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವಿದ್ದರೆ ನಾವು ಯಾರಿಗೂ ಅಂಜುವುದಿಲ್ಲ. ದಿಕ್ಪಾಲಕರ ಎದುರಾಗಿ
ಪಂಚಭೂತಗಳ ನಿಂತು ಭೂಗರ್ಭ ಬಾಯ್ಬಿಟ್ಟು ರವಿಚಂದ್ರ ಗತಿ ಹಿಂದು ಮುಂದಾದರೂ ಸರಿ, ಹಿಂದು ಮುಂದಾಗಿ ಸೃಷ್ಟಿ ಲಯವಾದರೂ ಸರಿ, ನಿಮ್ಮೆಲ್ಲರ ಭೂಗತ ಖಂಡಿತ. ಇದೇ ಈ ನಕುಲನ ವೀರ ಪ್ರತಿಜ್ಞೆ. ಕೆಲವು ರಣಹೇಡಿಗಳೇ ಹಾಗೂ ಸಭಾಸದರೇ, ಕೇಳಿ ಈ ಸಹದೇವರ ವೀರ ಪ್ರತಿಜ್ಞೆಯನ್ನು. ನಡೆಸುವರೇ ದಾಯಾದಿಗಳು, ನಡೆಸುವರೇ ದಾಯಾದಿಗಳು, ವಿರಸಕೋಪದಿ ಪ್ರಳಯ. ಈ ವೀರ ಪೋಂಡು ತನುಜರು ಏಡಿ ಕೌರವರಿಗೆ ಬಲಿ ಕೊಡದೆ ಬಿಡೆದು ರಣದೇ. ಸೃಷ್ಟಿಯ ಪ್ರಳಯ ಕಾರ್ಗತ್ತಲೆ ಮುದ್ದಿ ನಭೋ ಮಂಡಲಗಳೇ ಇಂದು ಮುಂದಾದರೂ ಸರಿಯೇ, ಸೂರ್ಯ ಚಂದ್ರರೇ ಅಗಲಿ ಹೋದರೆ ಸರಿಯೇ, ಸಕಲ ಈ ಕಪಟ ಜೂತಕ್ಕೆ ಕಾರಣರಾದ ಈ ಶಕುರಿಯನ್ನು ಶಿರಚ್ಛೇದನ ಮಾಡುವೆನು. ಇದೇ ಈ ಸಕಲ ಶಾಸ್ತ್ರ ಸಹದೇವರ ವೀರ ಪ್ರತಿಜ್ಞೆ. ಸುಯೋಧನ ಹೇಳು. ಕಲುಷಿತ ವಿಷದಳು ಬೇಡ, ಅಣ್ಣ ತಮ್ಮಂದಿರ ಹಗೆಯಲು ಬೇಡ, ದಾಯಾದಿ ಮತ್ತರ ನಿನಗೆ ಬೇಡ, ದಾಯಾದಿ ಮತ್ತರ ನಿನಗೆ ಬೇಡ. ಅಣ್ಣ ತಮ್ಮಂದಿರನ್ನು ಸಹಕರಿಸಿ ಸುಖದಿಂದ ಬಾಳೈ ಸುಯೋಧನ, ಸುಯೋಧನ, ಸುಯೋಧನ. ಶಕುನಿ, ಮೃತ್ಯುಮುಖಗಳ ವಿಷಕೀಟಗಳ ಹಾರಾಟ ಅಲ್ಪ ಸಮಯ ಮಾತ್ರ. ಅದರಂತೆ ವಿಷಮಾನ ಮಾಡಿದರೂ ನೀವು ಬದುಕಬಲ್ಲಿರಾ? ಸಾಧ್ಯವಿಲ್ಲ. ಅಯ್ಯೋ, ಈ ಮಾನವೀಯ ಮಾನವಂಗದ ಯತ್ನ ಈ ಹಗರಣಕ್ಕೆ ಕಾರಣವಾಯಿತು. ಧೃತರಾಷ್ಟ್ರ ರಾಜೇಂದ್ರ, ಏಕೆ ಸುಮ್ಮನೆ ಕೊಡ್ತಿರುವೆ? ಯಜ್ಞ ಪಾಕದಲ್ಲಿ ಉದಯಿಸಿದ ದ್ರೌಪದಿ ಸಾಮಾನ್ಯ ಎಂದು ಭಾವಿಸಬೇಡ. ಬೇಗ ಆಕೆಯನ್ನು ಸಮಾಧಾನಪಡಿಸು, ಸಭೆ ಶಾಂತವಾಗಲಿ. ಬಲವಂತ ಕಲ್ಲಿ ಭೀಮನ
ರಾಜೇಂದ್ರ, ಈ ಪ್ರಳಯದ ಸಂದರ್ಭವನ್ನು ತಡೆದು ದ್ರೌಪದಿಯನ್ನು ಸಮಾಧಾನಗೊಳಿಸು. ಸಭೆ ಶಾಂತವಾಗಲಿ. ವಿದುರ ವಿದುರ ಬಾಯಿಲಿ ಆವರಿಸಿದೆ ವಿಷಮದೋಲೆಯು ಹಸ್ತಿನಾವತಿ ರಾಜ ಸಭೆಗೆ ವಸುದೇವನ ಕರುಣೆ ಮೂಲಾಧಾರ ಹೇಗೆ ಸಲಿಸಲಿ ಈ ಸಂಕಟವಾ ಹೇಗೆ ಸಲಿಸಲಿ ಈ ಸಂಕಟವಾ ವಿಧಿಯೇ 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 ಮಗಳೇ ದ್ರೌಪದ, ಈ ದುಳ್ಳರ ದೌರ್ಜನ್ಯವನ್ನು ನನ್ನ ಮುಖವನ್ನಾದರೂ ನೋಡಿ ಮರೆತು ಬಿಡು. ಎಷ್ಟಾದರೂ ನೀನು ನನ್ನ ಸೊಸೆಯಲ್ಲವೇ? ಯೋಚಿಸು. ನೀವು ನಮ್ಮ ಮಾವನವರಲ್ಲವೇ? ಒಂದು ಅಬಲೆಯ ಕೋಗಿನಿಂದ ಈ ರಾಜಸಭೆಯು ಅಲ್ಲೋಲ ಕಲ್ಲೋಲವಾಗುತ್ತಿದ್ದರು, ಕಣ್ಣು ಕಾಣದೆ ಹೋದರೂ ಸರಿ, ಈ ಕರ್ಣಗಳು ಕೇಳುತ್ತಿರಲಿಲ್ಲವೇ? ಹೋಗಲಿ ಬಿಡಿ, ನೀವು ಎಷ್ಟೇ ಆಗಲಿ ನಮ್ಮ ಮಾವನವರಲ್ಲವೇ? ಅಮ್ಮ ಅಮ್ಮ ಕೋಪಿಸಿಕೊಳ್ಳಬೇಡ. ವೇದಾತನ ನಾಟಕ ಬಲ್ಲವರಾರು ಮಾನವ ಜೀವನ ಮಹಾಮೃತ ಎಲ್ಲ ಮಾಯೆ ಋಣಾನುಬಂಧ
ತೋರಿಸುವೆನು. ಮಾವನವರೇ, ನನ್ನ ಪತಿಗಳನ್ನು ದಾಸಿ ವಿಮುಕ್ತರನ್ನಾಗಿ ಮಾಡಿಸಿ. ಶಕುನಿ, ರಾಜೇಂದ್ರ, ಶಕುನಿ, ರಾಜೇಂದ್ರ, ಹೀಗೆಯ ಪತಿಗಳು ಸೋತಿರುವ ಹಾಯ್ಗಳನ್ನು ಹಿಂದಕ್ಕೆ ಕೊಡಿಸ್ಬಿಡು. ಈ ಅಲ್ಪ ಆಯುಧಗಳಿಂದ ಏನು ಪ್ರಯೋಜನ? ನಾವು ಹೇಳಿದಂತೆ ಕೇಳಿದರೆ ಪುನಃ ಅವರ ರಾಜ್ಯವನ್ನು ಅವರೇ ಪಡೆಯಬಹುದಲ್ಲ. ಸೋತವರು 12 ವರ್ಷಗಳ ಕಾಲ ವನವಾಸ ಮಾಡಿ 1 ವರ್ಷ ಕಾಲ ಅಜ್ಞಾತವಾಸ ಮಾಡಬೇಕು. ಈ ಅಜ್ಞಾತವಾಸದ ಅವಧಿಯಲ್ಲೇನಾದರೂ ನಮ್ಮವರ ಕಣ್ಣಿಗೆ ಕಾಣಿಸಿಕೊಂಡರೆ ಪುನಃ 12 ವರ್ಷಗಳ ಕಾಲ ವನವಾಸ, 1 ವರ್ಷ ಕಾಲ ಅಜ್ಞಾತವಾಸ ಮಾಡಬೇಕು. ಈ ಎಲ್ಲ ಅವಧಿಗಳನ್ನು ಮುಗಿಸಿಕೊಂಡು ಬಂದರೆ ಅವರ ರಾಜ್ಯವನ್ನು ಅವರೇ ಪಡೆಯಬಹುದಲ್ಲ. ಇಷ್ಟಕ್ಕೆ ಈ ವಿರೋಧಗಳೇಕೆ, ಈ ಪಂಥಗಳೇಕೆ? ಅಣ್ಣ ಬೇಡಣ್ಣ, ಖಂಡಿತ ಹಾಡಬೇಡ. ಅಯ್ಯೋ, ಒಗುಳ ಬಂಟರ ಮಾತು ಕೇಳಿ ಎದರಿ ಬಿಟ್ಟ ಹೇಳಿ ಶತ ಹೇಳಿದ ಹಬ್ಬ ಶಕುನಿ, ಇದು ಎಂತಹ ಅಭೇದ್ಯವಾಯಿತು. ಸಹೋದರ, ನಮ್ಮಣ್ಣನು ನಮ್ಮ ಮಾತುಗಳನ್ನು ಮೀರಿ ನಮಗೆ ಇಂತಹ ದುರ್ಗತಿಗಳನ್ನು ತಂದೊಡ್ಡಿದನೆಂದು ಮುಂದೆ ಯಾರು ನೊಂದುಕೊಳ್ಳಬೇಕು. 12 ವರ್ಷಗಳ ಕಾಲ ವನವಾಸವನ್ನಾದರೂ ಮಾಡೋಣ, ಆದರೆ ಈ ಅಮಾನುಷ ನುಡಿಗಳನ್ನು ನಾನು ಕೇಳಲಾರೆ, ಕೇಳಿ ಜೀವಿಸಲಾರೆ. ಸಹೋದರರೇ, ನಿಮ್ಮೆಲ್ಲರನ್ನು ನಾನು ಕೈ ಮುಗಿದು ಕೇಳಿಕೊಳ್ಳುವೆನು. ಈ ಒಂದೇ ಒಂದು ಆಟಕ್ಕೆ ನನಗೆ ಅವಕಾಶ ಮಾವ. ಧರ್ಮನಂದನ, ಇಡೀ ದಾಳಗಳನ್ನು ಪಂದ್ಯವೆಷ್ಟು ಧರ್ಮನಂದನ? 1-3. 1-3 ಕಲೆತು 13. ಜೈ ಪಿತು ಸುಯೋಧನ, ನಮ್ಮದೇ ಜಯ, ನಮ್ಮದೇ ಜಯ. ಸುಯೋಧನ, ತೊಲಗಿತು ಈ ನಿನ್ನ ಮನದಾಳದ ಭೂತ. ಈ ಶಕುನಿ ಹಾಕಿದ ವೇಷ ಪಾಂಡವರಿಗೆ ವನವಾಸ, ನಂತರ ಕುರುವಂಶ ಸರ್ವನಾಶ. ಏನು ಹೇಳಿದಿರಿ? ಅದೇ ಪಾಂಡವರ ವಂಶ ಎನ್ನುವಷ್ಟರಲ್ಲಿ ಕರ್ಣ ದುಶ್ಯಾಸನರೇ, ಅಣ್ಣ ಮಿತ್ರ, ತೊಲಗಿಸಿರಿ ಈ ತೊತ್ತಿನ ಮಕ್ಕಳನ್ನು. ಅತಿ ಹಮ್ಮಿನಿಂದ ಮೆರೆತಿರುವ ಹೆಮ್ಮು ಅಡುಗೆ ಹೋಗಲಿ, ನಾಡು ಕಪಿಗಳಂತೆ ಕಾಡು ಮೇಡುಗಳಲ್ಲಿ ಅರಿದಾಡಲಿ. ಈ ಸುವಿಶಾಲ ಸಾಮ್ರಾಜ್ಯಕ್ಕೆ ನಾನೇ ಏಕಚಕ್ರಾಧಿಪ, ಪ್ರಚಂಡ